ಮುಂದಿನ ಸುದ್ದಿಗೆ ಹೋಗೋಣ. ರಾಜ್ಯ ರಾಜಕಾರಣದ್ದು. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಮತದಾನ ಮುಗಿದ ನಂತರದ ಕಂಪನ ಇನ್ನೂ ನಿಲ್ತಾ ಇಲ್ಲ. ಮುಸ್ಲಿಂ ವೋಟ್ ಡಿಸ್ಟರ್ಬ್ ಆಗಿದ್ದಾವೆ ಅಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಅಬ್ದುಲ್ ಜಬ್ಬಾರ್ MLC ಅವರನ್ನು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿರಿ ಅಂತ ರಾಜೀನಾಮೆ ತಗೊಂಡ್ರು. ಆ ವಿಷಯದ ಬಗ್ಗೆ ಪ್ರತಿಕ್ರಿಯೆ ಕೊಡುವಾಗ KPCC ಅಧ್ಯಕ್ಷ DK ಶಿವಕುಮಾರ್ ಅವರು ಹೇಳಿದ್ರು, ನಾನೊಂದು ರಿಪೋರ್ಟ್ಗೆ ವೇಟ್ ಮಾಡ್ತಾ ಇದ್ದೀನಿ, ಬಂದ ಮೇಲೆ ನೋಡೋಣ ಅಂತ. ಇವತ್ತು ಏಕಾಏಕಿ ಜಬ್ಬಾರನ್ನು ಕಾಂಗ್ರೆಸ್ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ ಆದೇಶ ಹೊರಟಿದೆ. ಅದರ ಅರ್ಥ DK ಶಿವಕುಮಾರ್ ಅವರು ವೇಟ್ ಮಾಡ್ತಾ ಇದ್ದ ರಿಪೋರ್ಟ್ ಬಂತ, ಅದರ ಆಧಾರದ ಮೇಲೆ ಏನಾದರೂ ಆ್ಯಕ್ಷನ್ ತಗೊಳ್ಳಲಾಗಿದೆಯಾ? ಕೆಲವರು ಹೇಳ್ತಾರೆ ಈ ಸಮರ್ಥನನ್ನು ಸೋಲಿಸಬೇಕು ಅಂತ ಜಬ್ಬಾರ್ ಅವರು ಯಾರ್ದೋ ಹತ್ರ ಮಾತಾಡ್ತಾ ಇರೋ ಆಡಿಯೋ ಸಿಕ್ಕಿದೆ ಅಂತೆಲ್ಲ ಹೇಳ್ತಾರೆ. ಎಲ್ಲಿದೆ ತೋರಿಸಿ ಅಂತ ಆಡಿಯೋ ಜಬ್ಬಾರ್ ಕೇಳ್ತಾರೆ, ಎಲ್ಲಿದೆ ಆಡಿಯೋ ತೋರಿಸಿ ಅಂತ. ಮಾತಾಡಿದ್ದಾರೆ, ಕೇಳಿ ಅಬ್ದುಲ್ ಜಬ್ಬಾರ್ ಅವರು. ಭಾಳ ಆಶ್ಚರ್ಯ ಕೇಳಿ ನಿಮ್ಮ ಬಾಯಿಂದ. ನನಗೆ ಅಂಥವು ಯಾವ ತಪ್ಪು ಮಾಡಿದ್ದೀವಿ ಅಂತ ತಿಳಿಸಿಲ್ದಂಗೆ ನಮ್ಮ ಪಕ್ಷದವ್ರು ನನಗೆ ತೆಗ್ದಿರೋದು ನನಗೆ ಭಾಳ ಆಶ್ಚರ್ಯ ಆಗಿದೆ. ನನಗೇನು ಅದು ಲೆಟ್ರ್ ಬಂದ ಮೇಲೆ ಯಾಕೆ ಏನು ಅನ್ನೋದು ನಾನು ನೋಡ್ಕೊಂಡು ಓದ್ಕೊಂಡು ಅದ್ರ ಉತ್ತರ ಕೊಡ್ತೇನೆ. ಅಂಥದ್ದೇನು ನಾವು ತಪ್ಪು ಮಾಡಿಲ್ಲ. ಇಂಥದ್ದು ಮಾಡಿದ್ಯಾ ನೋಡಪ್ಪ, ನಿನ್ನ ಹಿಂಗೆಲ್ಲ ತಪ್ಪು ಮಾಡಿದ್ಯಾ, ಹಿಂಗೆಲ್ಲ ಮಾಡಿದ್ದಕ್ಕೆ ನಾವು ನಿನ್ನನ್ನು ತೆಗಿತಾ ಇದ್ದೀವಿ ಅಂತ ಅವ್ರು ಹೇಳಿದರೆ ಅದಕ್ಕೆ ನಾನು ಒಪ್ಕೊತಿದ್ದೆ. ನನಗೇನು ಯಾವುದೇ ಏನು ಮಾಡಿದ್ದಾರೆ, ಯಾಕೆ ಮಾಡಿದರು ಅಂತ ಈಗ ತನಕ ನನಗೆ ಅರ್ಥ ಆಗಿಲ್ಲ. ಅದು ಬಂದ ಮೇಲೆ ನಾವು ಯಾಕೆ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಮಾತಾಡ್ತೀವಿ. ಇಲ್ಲಪ್ಪ, ನಾವೆಲ್ಲೂ ಮಾತಾಡಿಲ್ಲ. ಅದು ಆಕಸ್ಮಿಕ ಏನಾದ್ರು ಮಾತಾಡಿ ತೋರಿಸಿದ್ರೆ ಅದಕ್ಕೆ ನಾವು ಒಪ್ಕೊಳ್ತೀವಿ. ನನಗೆ ಅಮಾನತ್ ಮಾಡಿದ ಮೇಲೆ DCM CM ಕಾರಣದ ಕ್ವಶನ್ ಎಲ್ಲಿ ರೈಸ್ ಆಗ್ತದೆ? ಯಾರು ಈಸಿಯಾಗಿ ಸಿಗ್ತಾರೆ ಅವ್ರಿಗೆ ಫಸ್ಟ್ ಮಾಡ್ತಾರೆ. ನಮ್ಮಲ್ಲಿ ಈ ಸ್ವಲ್ಪ ಜಾಸ್ತಿ ವಜಿ ಇದ್ದವ್ರಿಗೆ ಯಾರಿಗೂ ಮಾಡೋಂಗಿಲ್ಲ. ಅದೇ ನಮ್ಮ ಹೆಗಲು ನಮ್ಮ ಮೇಲೇ ನಮ್ಮ ಹೆಗಲು ಇಟ್ಕೊಂಡೆ ನಮಗೆ ಗುಂಡು ಹೊಡೆಯೋದು. ಮಾಜಿ ಸಚಿವ KN ರಾಜಣ್ಣ ಅವರು ತುಂಬ ದಿನಗಳ ನಂತರ ಮಾತಾಡಿದ್ರು. KN ರಾಜಣ್ಣ ಅವರು ಅವರ ಹೇಳಿಕೆಯೇ ಒಂದು ಕಾರಣವಾಗಿ ಮಂತ್ರಿಗಿರಿನೇ ಕಳ್ಕೊಂಡ್ಬಿಟ್ಟವರು. ಹೇಳಿಕೆಯೇ ಕಾರಣವಾಗಿ DK ಶಿವಕುಮಾರ್ ವಿರೋಧಿ ಬಣ, ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು. ಈಗ ಇವ್ರು ಕೇಳ್ತಾ ಇದ್ದಾರೆ, ಸದ್ಗುರು ಜೊತೆಗೂ ಕೂತ್ಕೊಂಡ್ರಲ್ರಿ ಕಾರ್ಯಕ್ರಮದಲ್ಲಿ, ನೀವು ಮಾಡಿದ್ರೆ ಏನಾದರೂ ನಡೆಯುತ್ತೆ, ಅಬ್ದುಲ್ ಜಬ್ಬಾರ್ ಏನಾರು ಮಾಡಿದ್ರೆ ತಪ್ಪ ಅಂತ. ಕೇಳಿಸ್ಕೊಳ್ಳಿ KN ರಾಜಣ್ಣ ಅವ್ರು ಮಾತಾಡಿದ್ದು. ಈ ಶಿಸ್ತು ಜಾರಿ ಮಾಡುವಾಗ ಈಗ ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆಯಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ ಅಂತಕ್ಕಂಥದ್ದು ಗಾದೆ ಇದೆ. ವೇದಗಳು ಸುಳ್ಳಾದರೂ ಗಾದೆಗಳು ಸುಳ್ಳಾಗೋದಿಲ್ಲ. ಈಗ ಆ ಥರ ನಡೀತದೆ, ನಡವಳಿಕೆನೂ ಹಂಗೆ ಇದ್ದಾವೆ. ನಡೀರಿ. ಈ ಶಿಸ್ತು ಜಾರಿ ಮಾಡುವ ಅಬ್ದುಲ್ ಜಬ್ಬಾರನ್ನು KPCC ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಲಾಯಿತು. ಈಗ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ. ಇನ್ನೊಬ್ಬರು ನಜೀರ್ ಅಹ್ಮದ್, ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಅವ್ರನ್ನ ಕೈ ಬಿಡಲಾಯಿತು. ಅವ್ರದ್ದು ಜೂನ್ 30 MLC ಅವಧಿ ಮುಗಿಯುತ್ತೆ. ಇನ್ನೊಂದು ಸಲ ನಿಂತ್ಕೋಬೇಕು ಅಂದ್ಕೊಂಡವರು ಈಗ ಗೊತ್ತಿಲ್ಲ, ಒಂಥರ ನಡಂತರ ಆಗೋದು ಅಂತಾರಲ್ಲ, ಹಂಗಾಗಿದ್ದಾರೆ. ಎಲ್ಲ ಕಡೆ ಚರ್ಚೆ ಆಗ್ತಿರೋದು ಇಬ್ಬರ ಮೇಲೆ ಆ್ಯಕ್ಷನ್ ಆಯಿತು. ನೆಕ್ಸ್ಟ್ ಜಮೀರ್ ಅಹ್ಮದ್ ಮೇಲೆ ಅಂತ. ಜಮೀರ್ ಅಹ್ಮದ್ ಈಸ್ ಎಕ್ಸ್ಪ್ಲೇನಿಂಗ್, ನಾ ಬಂದಿದ್ದೀನಲ್ಲಪ್ಪ ದಾವಣಗೆರೆಗೆ, ಪ್ರಚಾರ ಮಾಡಿದ್ದೀನಲ್ಲ ಅಂತ ಅವರು ಮಾತಾಡಿದ್ದಾರೆ. ಅದು ಕೇಳಿಸ್ಕೊಳ್ಳಿ. ನನಗೆ AICCಯಿಂದ ನನಗೆ ಸ್ಟಾರ್ ಕ್ಯಾಂಪೇನರ್ ಮಾಡಿಬಿಟ್ಟು ನನಗೆ ಕೇರಳದಲ್ಲಿ ಹಾಕಿದರು. ಆ್ಯಕ್ಚುಲಿ 7ನೇ ತಾರೀಕುವರೆಗೆ ಆಗಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನನಗೆ. ಮಾನ್ಯ ಮುಖ್ಯಮಂತ್ರಿಗಳು 3ನೇ ತಾರೀಕು 4ನೇ ತಾರೀಕಿಗೆ ಘೋಷಣೆ ಮಾಡಿದರು, ಜಮೀರ್ ಅವರು 5ನೇ ತಾರೀಕು ಬರ್ತಾರಂತ. ನಾನೇ ಸ್ವತಃ ವೇಣುಗೋಪಾಲ್ ಅವರು ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ಮಾನ್ಯ ಮುಖ್ಯಮಂತ್ರಿನೇ ಘೋಷಣೆ ಮಾಡಿಬಿಟ್ಟಿದ್ದಾರೆ ಸರ್, ನಾನು ಹೋಗಲೇಬೇಕಾಗ್ತದೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬಂದಿದ್ದೀನಿ. 5ನೇ ತಾರೀಕು ನನಗೊಂದಿನ ಪ್ರಚಾರ ಮಾಡೋಕ್ಕೆ ಹೇಳಿದ್ರು. 5ನೇ ತಾರೀಕು ಪ್ರಚಾರ ಮಾಡಿದ್ದೀನಿ. 6-7 ಬಾಗಲಕೋಟೆ ಇರಬೇಕಾಗಿತ್ತು, 6-7 ಬಾಗಲಕೋಟೆಯಲ್ಲಿ ಮಾಡಿದ್ದೀನಿ. ಹಂಗೂ ಪ್ರೆಸ್ ಮೀಟ್ ಮಾಡುವಾಗ ನಾನು ದಾವಣಗೆರೆಯಲ್ಲಿ ಇನ್ನೂ ನನಗೆ ಅಗತ್ಯ ಇರೋದು 7ನೇ ತಾರೀಕು ಬರ್ತೀನಿ ಅಂತಲೂ ಹೇಳೋಗಿದ್ದೀನಿ. ನನ್ನ ಅಗತ್ಯ ಇದೆ ಕರೆದು ನಾನು ಬರ್ತಾ ಇದ್ದೆ. ಇನ್ನು ಅವ್ರು ಏನು ಅದು ಕೇಳಿಲ್ಲ, ನಾನು ಹೇಳಿಲ್ಲ. ನಾವು ಯೂಶಲಿ ಹೆಂಗೆ ಹೋಗ್ತೀನಿ, ನಾವು ಪ್ರತಿ ಸಲ ಹೋಗ್ತೀನಿ, ಹಂಗೆ ಹೋಗಿದ್ದೀನಿ, ಮಾತಾಡ್ಕೊಂಡು ಬಂದಿದ್ದೀನಿ. ಈಗ ಮಾಡಬೇಕಾದ್ರೆ ಟಾರ್ಗೆಟ್ ಯಾರು ಮಾಡಬೇಕು? ಸುರ್ಜೇವಾಲಾ ಮಾಡಬೇಕು, DK ಶಿವಕುಮಾರ್ ಅವರು ಮಾಡಬೇಕು, ಮಾನ್ಯ ಮುಖ್ಯಮಂತ್ರಿಗಳು ಮಾಡಬೇಕು. ಅವ್ರು ಯಾರನ್ನ ಮಾಡಿದಾರಾ? ಬೇರೆ ಯಾರು ಮಾತ್ರ ಅರ್ಥ ಇಲ್ಲ. ಈಗ ನಸೀರ್ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀವಿ.
ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.